ತಳಿಯಿಂದ ಮಾತಾಡ್ತಾ ಇರೋದು ಗುರುಜಿ. ಆತ್ಮತತ್ವದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ಅದು 10-40 ಏನೋ ಹೇಳಿದ್ರಲ್ವಾ ಆತ್ಮತತ್ವದ ಬಗ್ಗೆ. ಅದು ಫುಲ್ ನಮ್ಗೆ ಕ್ಲೀನ್ ಆಗಿ ಸ್ಟಾರ್ಟ್ ಅಲ್ಲಿ ಹೇಳಿದ್ರಲ್ವಾ, ಅದು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಮಿಸ್ ಆದೆ ನಾನು. ಏನ್ ಹೇಳಿವಾ 40 ಏನು ಗೊತ್ತಾಗಿಲ್ಲ. ಆತ್ಮತತ್ವದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಈಸಿ ಮೆಥಡ್ಸ್ ಅಂತ ಹೇಳಿದ್ರಲ್ವಾ ಸರ್ ನೀವು. ಅದೇ ಹಗ್ಗ ಹಾವು ಸ್ಟಾರ್ಟಿಂಗ್ ಅಲ್ಲಿ ಹಗ್ಗ ಹಾವು ಆಮೇಲೆ ಮರೀಚಿಕೆ, ಇದನ್ನ ನಾವು ಅದನ್ನ ಹೇಗೆ ಅನ್ವಯಿಸ್ಕೊಳ್ಳೋದು ನಮ್ಗೆ ಅಂತ. ಅದೇ ಅಂದ್ರೆ 3 ಲೆವೆಲ್ಸ್ ಆಫ್ ರಿಯಾಲಿಟಿ, ಹಂತಗಳು, 3 ಹಂತಗಳಲ್ಲಿ ತಿಳ್ಕೊಳ್ಳುವಂಥದ್ದು. ಯಾವುದೇ ವಿಚಾರವಾದ್ರೂ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಮ್ಗೆ ಯಾವುದೋ ಒಂದು ಜ್ಞಾನ ಆಗತ್ತೆ. ಅದು ತಪ್ಪು ತಿಳುವಳಿಕೆಯೋ ಸರಿ ತಿಳುವಳಿಕೆಯೋ ಅಂತ ನೋಡೋದಕ್ಕೆ, ಅದು ಭ್ರಮೆಯೋ ಅಥವಾ ಪ್ರಮೇಯೋ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಫಸ್ಟ್ ಎಂಕ್ವೈರಿ ಮಾಡಬೇಕು. ಆ ಎಂಕ್ವೈರಿ ಮಾಡೋದು ನಮಗೆ ಇರುವಂತಹ ಆರ್ಗನ್ಸ್ ಗಳಿಂದ ಅಥವಾ ಇರುವಂತಹ ಉಪಕರಣಗಳಿಂದ ಇರಬಹುದು, ಅಥವಾ ಎಕ್ಸ್ಟ್ರಾ ಉಪಕರಣಗಳನ್ನ ಉಪಯೋಗಿಸಿ ಇರಬಹುದು. ಹೇಗೆ ನಮಗ್ ತೋರಿಸ್ತಾ ಇದೆ ಮರಳಗಾಡಿನಲ್ಲಿ ನೀರು, ಆದ್ರೆ ಅದು ಸತ್ಯವೋ ಇಲ್ವೋ ಅಂತ ನನಗೆ, ನಾನು ಅಧ್ಯಾತ್ಮಕ್ಕೆ ಬರಬೇಕಾಗಿಲ್ಲ, ವೇದಾಂತ ಶಾಸ್ತ್ರ ಓದ್ಬೇಕಾಗಿಲ್ಲ, ಭಗವಂತನನ್ನ ತಿಳಿಬೇಕಾಗಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ಹತ್ರಕ್ಕೆ ಹೋಗಿ ನೋಡ್ಬೇಕು, ತಿಳ್ಕೊಬೇಕು. ನೀಲಿ ಕಲರ್ ಇದೆ ಆಕಾಶ, ಇದನ್ನ ನೀಲಿ ಕಲರ್ ಇಲ್ಲ ಅಂತ ತಿಳ್ಕೊಳ್ಳೋದಕ್ಕೆ, ನನಗೆ ಕಂಡಿದ್ದದು ತಿಳ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕು? ನಾನು ವೇದಾಂತಕ್ಕೆ ಬರಬೇಕಾಗಿಲ್ಲ, ಅಧ್ಯಾತ್ಮಕ್ಕೆ ಬರಬೇಕಾಗಿಲ್ಲ, ಸೈನ್ಸ್ ನ ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂತ ತಿಳ್ಕೊಂಡ್ರೆ ಆಯ್ತು. ಹಾಗಾಗಿ ಈ ಪ್ರಾತಿಭಾಸಿಕ ಸತ್ಯವನ್ನ ಹೋಗಲಾಡಿಸ್ಲಿಕ್ಕೆ ವ್ಯಾವಹಾರಿಕ ಜ್ಞಾನ ಸಾಕು. ಆ ವ್ಯಾವಹಾರಿಕ ಜ್ಞಾನಕ್ಕೆ ಸರಿಯಾದ ಪ್ರಮಾಣವನ್ನು ಉಪಯೋಗಿಸಿ ಸರಿಯಾದ ಸಾಧನವನ್ನು ಉಪಯೋಗಿಸಲಾಗತ್ತೆ. ಆದ್ರೆ ನಾವೆಲ್ಲರೂ ಅಲ್ಲಿಗೆ ಬಂದು ನಿಲ್ತೀವಿ. ಅಂದ್ರೇನು? ಆಕಾಶ ಕಲರ್ ಇಲ್ಲ ಸರಿ, ಹಗ್ಗ ಸರಿ, ಡೆಸರ್ಟ್ ಸರಿ, ಇಲ್ಲಿಗೆ ಬರ್ತೀವಿ. ಆದ್ರೆ ಇದೇ ನಿಜವಾದ ಸತ್ಯವೋ? ಈ ಜಗತ್ತು ಈಗ ಕಾಣಿಸ್ತಾ ಇರುವಂತಹ ಬದಲಾಗ್ತಾ ಇರುವಂತಹ ಜಗತ್ತೇ ಸತ್ಯವೋ, ಅಥವಾ ಅದರ ಹಿಂದೆ ಭಗವತ್ ತತ್ವವಿದೆಯೋ ಅಂತ ಬಂದಾಗ ಅಲ್ಲಿ ಆ ಪ್ರಶ್ನೆಗೆ ಉತ್ತರವನ್ನ ನಾನು ಕಣ್ಣಿನಿಂದನೋ ಕಿವಿಯಿಂದನೋ ಸೈನ್ಸ್ ಇಂದನೋ ತಿಳಿಯಲಿಕ್ಕಾಗಲ್ಲ. ಅದಕ್ಕೆ ತಿಳಿಯೋದಕ್ಕೆ, ಜಗತ್ತಿನ ವಿಚಾರವನ್ನ, ನನ್ನ ವಿಚಾರವನ್ನ ತಿಳಿಯೋದಕ್ಕೆ ಉಪನಿಷತ್ತು, ಶ್ರುತಿ, ವೇದಾಂತ ಗುರುಗಳ ಹತ್ರ ಹೋಗಿ ಇದರ ಸತ್ಯ ಏನು, ಇದರ ಸತ್ಯಾಸತ್ಯತೆಗಳು ಏನು ಅಂತ ತಿಳ್ಕೊಂಡಾಗ ಇದೆಲ್ಲವೂ ಕೂಡ ತೋರತ್ತೆ. ಹೇಗೆ ಆಕಾಶ ಆಮೇಲೂ ತೋರ್ತಾ ಇತ್ತು ನೀಲಿಯಾಗಿ, ಹಾಗೆ ಆಮೇಲೂ ತೋರತ್ತೆ. ಆದ್ರೆ ಗೊತ್ತಾಗತ್ತೆ, ಹೇಗೆ ಆಕಾಶಕ್ಕೆ ಬಣ್ಣ ಇಲ್ವೋ ಹಾಗೆ ಇದಕ್ಕೂ ಕೂಡ ತೋರ್ತಾ ಇದೆ, ಇದರ ಸತ್ಯತ್ವ ಇಲ್ಲ ಅಂತ. ಹಾಗಾಗಿ ಇದನ್ನ ನಾವು ತಿಳ್ಕೊಂಡಾಗ ಗೆದ್ದವನಿಗೆ ಕನಸು ಹೇಗೆ ಮಿಥ್ಯೆಯೋ ಹಾಗೆ ಪೂರ್ಣ ಎಚ್ಚರವಾದವನಿಗೆ ಈ ಜಗತ್ತು ಕೂಡ ಮಿಥ್ಯೆ, ಸುಳ್ಳು ಅಂತಲ್ಲ, ತೋರತ್ತೆ, ಅದರ ಸತ್ಯತ್ವ ಹೊಂದಿರಲ್ಲ ಅಂತ. ಹಾಗಾಗಿ ಈ ಸ್ಟೆಪ್ ಬೈ ಸ್ಟೆಪ್ ಕರ್ಕೊಂಡು ಹೋಗುವಂಥದ್ದು ಉಪನಿಷತ್ತುಗಳು ನಮ್ಮ ಕೈ ಹಿಡಿದು ಕರ್ಕೊಂಡು ಹೋಗುತ್ತೆ. ಅದ್ರ ಜೊತೆಗೆ ಹೋಗ್ಬೇಕು, ಗುರುಗಳನ್ನ ಪ್ರಶ್ನೆ ಮಾಡಿ ಇದನ್ನ ಅರ್ಥೈಸ್ಕೊಂಡಾಗ, ತತ್ವಾನುಸಂಧಾನ ಮಾಡಿದಾಗ ಆತ್ಮವಿಚಾರ, ಜಗತ್ ವಿಚಾರ, ಬ್ರಹ್ಮ ವಿಚಾರ ಗೊತ್ತಾಗುತ್ತೆ. ಧನ್ಯವಾದ. ಇನ್ಯಾರಿಗಾರು ಪ್ರಶ್ನೆಗಳಿದ್ರೆ ಕೇಳಬಹುದು. ಟಾಪಿಕ್ಸ್ಗಳು ಹೇಳಿ. ನಮಸ್ತೆ ಸರ್. ಪ್ರಮೋದ್ ಸರ್, ಇಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ನರಸಿಂಹನ್ ಕೃಷ್ಣಪ್ಪ ಅನ್ನುವಂಥವ್ರು ಒಂದು ಪ್ರಶ್ನೆಯನ್ನ ಹಾಕಿದ್ದಾರೆ. ಕಾಶ್ಮೀರ ಶೈವ ಸಿದ್ಧಾಂತ ಮತ್ತು ಅದ್ವೈತ ಸಿದ್ಧಾಂತ ವ್ಯತ್ಯಾಸ ಏನು ತಿಳಿಸಿ ಅಂತ ಹೇಳಿ ಪ್ರಶ್ನೆ ಇದೆ. ಅದೇ ಇಲ್ಲಿ ನಾವು ಹೇಳ್ದಂಗೆ 6 ಸಿದ್ಧಾಂತಗಳು ಅಥವಾ 6 ತಗೊಂಡು, ಇನ್ನು ನೀವೇ ಹೇಳ್ದಾಗೆ ಕಾಶ್ಮೀರಿ ಶೈವಿಸಂ, ಈ ರೀತಿ ಪಶುಪತಿನಾಥ, ಈ ರೀತಿ ಇನ್ನೂ ಒಂದು 3-4 ವಿಚಾರಗಳು ಆಮೇಲೆ ಇನ್ನು ಬೆಳೆದು ಬಂದಂತವಿದೆ. ಮುಖ್ಯವಾಗಿ 6 ಕಾಶ್ಮೀರಿ ಶೈವಿಸಂ ಮತ್ತು ಅದ್ವೈತ ವೇದಾಂತದ ಏನು ಒಪ್ಕೊಳ್ಳುತ್ತೆ, ಸಮ ಇದೆ, ಏನು ವಿಶೇಷ ಇದೆ ಅನ್ನೋದು ತುಂಬಾ ವಿಶಾಲವಾದಂತ ಟಾಪಿಕ್. ಒಂದು ವಿಚಾರ ಅಂದ್ರೆ ಅದರಲ್ಲೂ ಕೂಡ ಏಕವೇ ಇರೋದು, ಅದೇ ಶಿವ, ಅದೇ ನೀವಾಗಿದ್ದೀರಾ. ಅದ್ವೈತವು ಕೂಡ ನೀವೇ ಇರೋದು, ಅದಕ್ಕೆ ಶಿವ ಅಂತ ಹೆಸರು ಕೊಡಿ, ವಿಷ್ಣು ಅಂತ ಕೊಡಿ, ಏನಾರು ಕೊಡಿ, ಅದೇ ಬ್ರಹ್ಮ ಅಂತ, ಅದೇ ನೀವು ಅಂತ. ಈ ರೀತಿಯಲ್ಲಿ ತಾತ್ವಿಕ ದೃಷ್ಟಿಯಿಂದ ನೋಡಿದಾಗ ಒಂದು, ಆದ್ರೆ ಅದನ್ನ ಪಡೆಯುವಂತಹ ವಿಧಾನ ನೋಡಿದಾಗ ಅಲ್ಲಿ ಮೆಡಿಟೇಷನ್ಗಳನ್ನು ಹೇಳ್ತಾರೆ. ಅವ್ರದ್ದು ಏನೋ ಭೈರವ ಅಂತ ಒಂದು ಪುಸ್ತಕ ಬರುತ್ತೆ, ವಿಜ್ಞಾನ ಭೈರವ ಅಂತ ಪುಸ್ತಕ ಗ್ರಂಥ. ಅದರಲ್ಲಿ 110ಕ್ಕೂ ಹೆಚ್ಚು ಮೆಡಿಟೇಷನ್ ಟೆಕ್ನಿಕ್ಸ್ ಗಳನ್ನ ಹೇಳ್ಕೊಟ್ಟು, ನೀನು ನಿನ್ನನ್ನ ಶಿವನೇ ಅಂತ ತಿಳಿಲಿಕ್ಕೆ ಏನೇನ್ ಮಾಡಬೇಕು ಅಂತ. ಅಲ್ಲೂ ವಿವೇಕ ಇದೆ, ಅಲ್ಲೂ ವಿಜ್ಞಾನ ಇದೆ, ಅಲ್ಲೂ ಜ್ಞಾನ ಇದೆ. ಆದ್ರೆ ಮೆಡಿಟೇಷನ್ ಇಸ್ ಗಿವನ್ ಮೋರ್ ಇಂಪಾರ್ಟೆನ್ಸ್. ಇಲ್ಲಿ ಜ್ಞಾನಕ್ಕೆ ಇಂಪಾರ್ಟೆನ್ಸ್, ಮೆಡಿಟೇಷನ್ ಇಸ್ ಸಪೋರ್ಟಿವ್. ಹಾಗಾಗಿ ಅಲ್ಲಿ ವ್ಯತ್ಯಾಸ ಬರುತ್ತೆ. ಮತ್ತು ಇನ್ನು ತಾತ್ವಿಕ ದೃಷ್ಟಿಯಿಂದ ನೋಡಿದಾಗ ಎಲ್ಲವೂ ಕೂಡ ಏನು ಅಂತಂದಾಗ ಅಲ್ಲೂ ಒಂದು ವಿಷಯ ಅಂದ್ರೆ ಸೈದ್ಧಾಂತಿಕವಾಗಿ ಸಣ್ಣ ಪಣ್ಣ ವ್ಯತ್ಯಾಸಗಳಿದೆ, ಆದ್ರೆ ಪ್ರಧಾನವಾಗಿ ಮಾರ್ಗದಲ್ಲಿ ವ್ಯತ್ಯಾಸ. ಇಲ್ಲಿ ಜ್ಞಾನಕ್ಕೆ ಪ್ರಮಾಣಕ್ಕೆ ವ್ಯಾಲ್ಯೂ, ಮೆಡಿಟೇಷನ್ ಸಪೋರ್ಟಿವ್, ಅಲ್ಲಿ ಮೆಡಿಟೇಷನ್ ಇಂಪಾರ್ಟೆಂಟ್, ಅದಕ್ಕೆ ಜ್ಞಾನ ಸಪೋರ್ಟಿವ್. ದಟ್ ಇಸ್ ದ ಮೇಜರ್ ಡಿಫರೆನ್ಸ್ ಅಂತ ಹೇಳ್ತೀವಿ. ಇನ್ನೊಬ್ರು
ಪ್ರಶ್ನೆಯನ್ನ ಪೋಸ್ಟ್ ಮಾಡಿದ್ದಾರೆ. ಆತ್ಮತತ್ವ ತಿಳಿದುಕೊಳ್ಳಲು ಉಪನಿಷತ್ ಮತ್ತು ವೇದಾಂಗಗಳನ್ನು ತಿಳಿದುಕೊಳ್ಳಬೇಕೆ ಹೇಳಿದ್ದಾರೆ. ಆತ್ಮತತ್ವವನ್ನು ತಿಳಿಯಲು ಉಪನಿಷತ್ತುಗಳು ಮತ್ತು ವೇದಾಂಗಗಳು. ವೇದಾಂಗ ಅಂದ್ರೆ ಬೇರೆ, ವೇದಾಂತ ಅಂದ್ರೆ ಬೇರೆ. ವೇದಾಂಗಗಳು 6 ಇವೆ. ಅಂದ್ರೆ ವೇದವನ್ನ ಅರ್ಥೈಸ್ಕೊಳ್ಳಿಕ್ಕೆ ಏನ್ ಮಾಡಬೇಕು ಅಂದ್ರೆ ಆಗ ಅಲ್ಲಿ 6 ಬರುತ್ತೆ. ಕಲ್ಪ, ನಿರುಕ್ತ, ಇದು ವ್ಯಾಕರಣ, ಈ ರೀತಿ 6 ಬರ್ತಾ ಹೋಗುತ್ತೆ. ಜ್ಯೋತಿಷ ಈ ತರದೆಲ್ಲ. ವೇದಾಂಗ ಬೇರೆ, ವೇದಾಂತ ಬೇರೆ. ಉಪನಿಷತ್ತುಗಳನ್ನು ಅವರು ವೇದಗಳನ್ನು ತಿಳಿದುಕೊಳ್ಳಲು ಅಂತ ಬರ್ತಾರೆ. ವೇದಗಳನ್ನ ತಿಳಿಯೋದು ಅಂದ್ರೆ ವೇದದ ಮಂತ್ರ ತಿಳಿಯೋದು ಅಂತಲ್ಲ, ವೇದದ ತಾತ್ಪರ್ಯವನ್ನ ತಿಳಿಯೋದು. ಅದೇ ಉಪನಿಷತ್ತುಗಳು ಅಂತ. ವೇದದ ತಾತ್ಪರ್ಯ ಅಂದ್ರೆ ಉಪನಿಷತ್ತು. ಹಾಗಂತ ಉಪನಿಷತ್ತನ್ನು ಓದೋದ್ರಿಂದ ಆಗತ್ತಾ? ಅಲ್ಲ. ಉಪನಿಷತ್ತಿನ ತಾತ್ಪರ್ಯವನ್ನ ತಿಳಿಯೋದು. ಉಪನಿಷತ್ತಿನಲ್ಲಿ ಏನನ್ನ ಹೇಳಕ್ ಹೊರಡ್ತಾ ಇದೆ ಆ ವಿಚಾರ ನನ್ನಲ್ಲಿ ಬರಬೇಕು. ನಾನು ಅದನ್ನು ಓದಬೇಕು ಅಂತಲ್ಲ. ಗುರುಗಳು ನಿಮಗೆ ಇದು ಉಪನಿಷತ್ನಲ್ಲಿ ಹೇಳಿದೆ ಅಂತ ಹೇಳದಲೇನೆ ಕೂಡ ಪ್ರಮಾಣದ ವಿಚಾರವನ್ನ ಹೇಳಿ ನಿಮಗೆ ಇದು ನೀವೇ ಅದಾಗಿದ್ದೀರಿ, ತತ್ ತ್ವಂ ಅಸಿ, ಈ ವರ್ಡ್ಸ್ ನೇ ಉಪಯೋಗಿಸ್ಬೇಕು ಅಂತಿಲ್ಲ. ಬೇರೆ ರೀತಿಯಲ್ಲಿ ನಿಮಗೆ ಕಮ್ಯುನಿಕೇಟ್ ಆಗಿ ಆ ಜ್ಞಾನ ಆದ್ರೆ ಆ ಜ್ಞಾನಕ್ಕೆ ನಾವು ಹೇಳ್ತಾ ಇದ್ದೇವೆ ಹೊರತು ಪುಸ್ತಕಕ್ಕಲ್ಲ. ಆದ್ರೆ ಆ ಜ್ಞಾನ ಆ ಪುಸ್ತಕದಲ್ಲಿ ಇರೋದ್ರಿಂದ ಅದಕ್ಕೆ ಆ ಸ್ಥಾನವನ್ನ ಕೊಡ್ತಾ ಇದ್ದೀವಿ. ಇದನ್ನೇ ಶಂಕರಾಚಾರ್ಯರು ಕಠೋಪನಿಷತ್ ಭಾಷ್ಯದಲ್ಲಿ ಶುರುವಲ್ಲೇ ಬರೀತಾರೆ. ಉಪನಿಷತ್ತು ಅಂತ ಅಂದಾಗ ಜ್ಞಾನ, ಆ ಜ್ಞಾನವನ್ನ ಹೊಂದಿರುವಂತಹ ಪುಸ್ತಕಕ್ಕೂ ಕೂಡ ನಾವು ಸ್ಥಾನ ಕೊಡ್ತೀವಿ. ಉದಾಹರಣೆಗೆ ಸೈನ್ಸ್ ಅಂದ್ರೆ ಬುಕ್ಕ, ಆದ್ರೆ ಪುಸ್ತಕವನ್ನ ಹಿಡಿದ್ರೆ ಸೈನ್ಸ್ ಅರ್ಥ ಆಗತ್ತೆ. ಪುಸ್ತಕವೇ ಸೈನ್ಸ್ ಅಲ್ಲ. ಹಾಗೆ ಉಪನಿಷತ್ತು ಅಂತ ಅಂದಾಗ ಪುಸ್ತಕ ಅಲ್ಲ, ಅದರೊಳಗಿರುವಂತಹ ಜ್ಞಾನ. ಆ ಜ್ಞಾನ ನನ್ನಲ್ಲಿ ಬಂದಾಗ ಆಗತ್ತೆ. ಇದಕ್ಕೆ ಇದೇ ಬೇಕಂದ್ರೆ ನನ್ ಮೊನ್ನೆ ಹೇಳ್ದ ಹಾಗೇನೆ ಕಣ್ಣು ಎಲ್ಲವನ್ನ ನೋಡುತ್ತೆ. ಕಣ್ಣನ್ನೇ ನೋಡಬೇಕು ಅಂದ್ರೆ ಒಂದೇ ಒಂದು ಮಾಧ್ಯಮ, ಏನು? ಕನ್ನಡಿ. ಇವತ್ತಿನಲ್ಲಿ ಸೆಲ್ಫಿ ಕ್ಯಾಮರಾ ಅಂತ ಅಲ್ಲೂ ಕನ್ನಡಿನೇ ಇಟ್ಟಿದೆ. ಸೊ ಯಾವುದೇ ಆಗ್ಲಿ ಆ ಕನ್ನಡಿ ಅಂತ ಒಂದು ವಸ್ತು ಬೇಕು. ಹಾಗೆ ನನ್ನನ್ನ ತಿಳಿಬೇಕು ಅಂದ್ರೆ ಬೇರೆ ಆಪ್ಷನ್ನೇ ಇಲ್ಲ. ಒಂದು ವಸ್ತು ಬೇಕು. ಅದು ಯಾವುದು ಅಂದ್ರೆ ಶಾಸ್ತ್ರ. ಅದಕ್ಕೆ ನೀವು ಭಗವದ್ಗೀತೆ ಇಟ್ಕೋಬಹುದು, ಅಥವಾ ಉಪನಿಷತ್ತುಗಳು ಅನ್ಬಹುದು, ಪ್ರಕರಣ ಗ್ರಂಥಗಳಿರ್ಬೋದು, ಬ್ರಹ್ಮಸೂತ್ರ. ಬೇಸಿಕಲಿ ವೇದಾಂತದ ವಿಚಾರವನ್ನ, ಈ ಒಂದು ಜ್ಞಾನವನ್ನ ನೀಡುವಂತಹ ಗ್ರಂಥ ಗುರುವಿನ ಮುಖಾಂತರ ಬಂದಾಗ ಆ ಜ್ಞಾನ ನನ್ನ ಹೃದಯದಲ್ಲಾಗತ್ತೆ. ಆಗ ಆತ್ಮಜ್ಞಾನ ಆಗತ್ತೆ. ಇದೇ ಮಾರ್ಗ, ಬೇರೆ ಮಾರ್ಗ ಇಲ್ಲ. ನಾಣ್ಯ ಪಂಥ ವಿದ್ಯತೆ ಅಯನಾಯ, ಬೇರೆ ಮಾರ್ಗ ಇಲ್ಲ. ಬೇರೆದೆಲ್ಲವೂ ಕೂಡ ನಮ್ಮನ್ನ ಒಂದಷ್ಟು ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ ಪರಿಪೂರ್ಣತೆಗೆ ಅಂದ್ರೆ ಇದೆ. ಇವತ್ತು ನಾವು ನೋಡಿದ್ವಲ್ಲ, ಪಾಕಸ್ಯ ವನ್ನಿವತ್ತು, ಕುಕ್ಕಿಂಗ್ಗೆ ಎಲ್ಲವೂ, ಅಡುಗೆಗೆ ಬೇರೆದೆಲ್ಲವೂ ಕೂಡ ಸಹಕಾರಿ ಕಾರಣ ಆಗತ್ತೆ. ಆದ್ರೆ ಅದಾಗಬೇಕು ಅಂದ್ರೆ ಅಲ್ಲಿ ಅಗ್ನಿ ಬೇಕು. ಹಾಗೆ ಇಲ್ಲೂ ಅಷ್ಟೇ, ಎಲ್ಲವೂ ಬೇಕು. ಭಕ್ತಿ, ಯೋಗ, ಸೇವೆ, ಕರ್ಮ ಎಲ್ಲವೂ ಮುಖ್ಯ. ಅದ್ರ ಜೊತೆಗೆ ಜ್ಞಾನಾಗ್ನಿ. ಆ ಜ್ಞಾನಾಗ್ನಿ ಇದ್ದಾಗ ಮಾತ್ರ ಮೋಕ್ಷ ಆಗುತ್ತೆ. ಆತ್ಮ ನಮಸ್ತೆ. ನಮಸ್ತೆ. ಪ್ರತಿಮಾ ಉಡುಪ ಮಾತಾಡ್ತಾ ಇದ್ದೀನಿ. ಈ ಒಂದು ಜ್ಞಾನ ಅಥವಾ ಪ್ರಮ ಆಗ್ಬೇಕಾದ್ರೆ 4 ಅಂಶ ಇರಬೇಕು. ಮನಸ್ಸು, ವಸ್ತು, ಮತ್ತೆ ಜ್ಞಾನದ ವಿಷಯ ಹಾಗೂ ಪ್ರಮಾತ. ಈಗ ನಾವು ಆತ್ಮಜ್ಞಾನ ತಿಳ್ಕೊಬೇಕಾದ್ರೆ ಈ ವಸ್ತುನು ಆತ್ಮನೇ, ಪ್ರಮಾತನೂ ಆತ್ಮನೇ, ಎಲ್ಲವೂ ಆತ್ಮನೇ ಆಗಿರುವಾಗ ಆ ಜ್ಞಾನ ಆದ್ಮೇಲೆ ಬೇರೆ ತಿಳ್ಕೊಳ್ಳೋ ಅವಶ್ಯಕತೆ ಇದೆಯಾ? ಅದನ್ನೇ ಹೇಳ. ಇಲ್ಲಿ ನೀವು ಹೇಳಿದ ಹಾಗೆ ಅದು ಮುಂದಿನ ತರಗತಿಗಳಲ್ಲಿ ಬರುತ್ತೆ. ಹೇಗೆ ಈ 4 ಇರೋದು ಆತ್ಮಜ್ಞಾನಕ್ಕೆ ವಿಚಾರಕ್ಕೆ ಬಂದಾಗ 4 ಒಂದರಲ್ಲೇ ತೋರುವಂತಾಗತ್ತೆ. ಹೇಗಾಗತ್ತೆ ಅನ್ನೋದನ್ನ ಮುಂದಿನ ಕ್ಲಾಸ್ ನೋಡೋಣ. ಆದ್ರೆ ನೀವು ಕೇಳಿದಂತ ಕೊನೆಯ ಪ್ರಶ್ನೆ, ಅದನ್ನ ತಿಳಿದಾಗ ಎಲ್ಲವೂ ತಿಳಿದಾಗ ಆಗತ್ತಾ? ಡೆಫಿನೆಟ್ಲಿ. ಅದನ್ನೇ ನಾವು ನಿನ್ನೆ ಮತ್ತೆ ಮೊನ್ನೆ ಶೌನಕ ಆಂಗಿರಸರನ್ನ ಕೇಳಿದಾಗ ಕಸ್ಮಿನ್ನು ಭಗವೋ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತಿ ಇತಿ, ಯಾವುದನ್ನ ತಿಳಿದ್ರೆ ಎಲ್ಲವನ್ನು ತಿಳಿದಂತಾಗತ್ತೋ ಅದನ್ನ ತಿಳಿಸ್ಕೊಡಿ ಅಂತ ಹೇಳೋದಿರ್ಬೋದು. ಶ್ವೇತಕೇತುವನ್ನ ತಂದೆ ನೀನು ಏನನ್ನ ತಿಳಿದ್ರೆ ಎಲ್ಲವನ್ನೂ ತಿಳಿದಂತಾಗತ್ತೆ, ಅದನ್ನ ತಿಳಿದಿದ್ದೀಯಾ ಅಂತ ಕೇಳಿರೋದಿರ್ಬಹುದು. ಅಥವಾ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಯಜ್ಞಾತ್ವಾ ನೇಹ ಭೂಯೋನ್ಯ ಜ್ಞಾತವ್ಯಂ ಅವಶಿಷ್ಯತೆ, ಏನನ್ನ ತಿಳಿದ್ರೆ ಇನ್ನೇನು ತಿಳಿಬೇಕು ಅಂತ ಏನೂ ಉಳಿಯೋದಿಲ್ವೋ ಅದೇ ಇದು ಅಂತ ಏನ್ ಹೇಳಿದ್ನೋ. ಹಾಗಾಗಿ ಆತ್ಮತತ್ವವನ್ನು ತಿಳಿದ್ರೆ ಎಲ್ಲವನ್ನೂ ತಿಳಿದಂತೆ. ಆದ್ರೆ ಇಲ್ಲಿ ಮಿಸ್ಟೇಕ್ ಮಾಡ್ಕೋಬಾರ್ದು. ಹಾಗಾದ್ರೆ ಆತ್ಮಜ್ಞಾನಿ ಆದ್ರೆ ಆತ್ಮತತ್ವವನ್ನು ತಿಳಿದ್ರೆ ನಾನು ರೋಬೋಟಿಕ್ಸ್ ನ ತಿಳಿಬಹುದಾ? ನಾನು ಆಸ್ಟ್ರಾಲಜಿಯನ್ನ ತಿಳಿಬಹುದಾ? ಆಸ್ಟ್ರಾನಮಿಯನ್ನ ತಿಳಿಬಹುದಾ? ಕೆಮಿಸ್ಟ್ರಿಯನ್ನ ತಿಳಿಬಹುದಾ? ಹಾಗಲ್ಲ ಹೇಳ್ತಾ ಇರೋದು. ವಿಷಯದ ಅಧಿಷ್ಠಾನವನ್ನ ತಿಳಿತೀವಿ, ವಿಷಯದ ಮೂಲವನ್ನ ತಿಳಿತೀವಿ, ವಸ್ತು ಎಲ್ಲವೂ ಕೂಡ ಒಂದೇ ಆಗಿದೆ ಅಂತ ತಿಳಿತೀವಿ. ಆ ವಸ್ತುವಿನ ಮೂಲವನ್ನ ತಿಳಿದಾಗ ಸತ್ಯ ಗೊತ್ತಾಗತ್ತೆ. ವಿಶೇಷತೆಗಳು ಬೇರೆ ಬೇರೆ ಇರ್ಬೋದು. ಉದಾಹರಣೆಗೆ ನನಗೆ ಚಿನ್ನದ ಜ್ಞಾನ ಆಗಿದೆ, ಹಾಗಂತ ಆಭರಣಗಳು ಎಲ್ಲವೂ ಕೂಡ ಯಾವ್ಯಾವ ರೀತಿ ಇದೆ, ಯಾವ್ಯಾವ ರೀತಿ ಗೊತ್ತಿರಬೇಕಂತಿಲ್ಲ. ಆದ್ರೆ ಆಭರಣಗಳೆಲ್ಲ ಏನು
ಚಿನ್ನವೇ, ಆ ಜ್ಞಾನ ಇದೆ. ಹಾಗೆ ಎಲ್ಲವೂ ಕೂಡ ಆತ್ಮವೇ ಅಂತ ಗೊತ್ತಾಗತ್ತೆ. ಅದರಿಂದ ಮುಖ್ಯ ಏನು ಅಂದ್ರೆ ನನಗೆ ಯಾವುದೂ ಬೇಕು ಅಂತ ಅನ್ಸಲ್ಲ, ಯಾಕಂದ್ರೆ ಪರಿಪೂರ್ಣತೆ ಎಲ್ಲವೂ ನಂಗೆ ಗೊತ್ತು, ಎಲ್ಲವೂ ಆಗಿದ್ದೀನಿ, ನಾನೇ ಸಚ್ಚಿದಾನಂದ ಪರಮಾತ್ಮ ಅಂತ. ಎರಡನೇದು, ಯಾವುದೇ ದುಃಖ ಆಗಲ್ಲ. ಹಾಗಾಗಿ ಆತ್ಯಂತಿಕ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ, ಇದು ಆಗೋದಕ್ಕೆ ಈ ಆತ್ಮಜ್ಞಾನ ಫುಲ್ ಸ್ಟಾಪ್ ಇಡುತ್ತೆ. ಅದನ್ನೇ ನಾವು ನೋಡುವಾಗ ಪರಾವಿದ್ಯೆ ಮತ್ತು ಅಪರಾವಿದ್ಯೆ. ಅಪರಾವಿದ್ಯೆಯಲ್ಲಿ ದೇರ್ ಆರ್ ನೋ ಫೈನಲ್ ವರ್ಡ್ಸ್, ಕೊನೆ ಅನ್ನೋದಿಲ್ಲ. ತಿಳ್ಕೊತಾ ಹೋದ್ರೆ ತಿಳ್ಕೊತಾ ಹೋಗ್ತೀವಿ. ಇಲ್ಲೂ ನೀವು ಉಪನಿಷತ್ತುಗಳು ಅಂತಂದಾಗ ಅಥವಾ ಶ್ರುತಿ ಅಂದಾಗ ಅಥವಾ ವೇದಾಂತ ಅಂದಾಗ ಪುಸ್ತಕಗಳು ಅಂತಂದ್ರೆ ತಿಳ್ಕೊತಾ ಹೋದ್ರೆ ತಿಳ್ಕೊತಾ ಹೋಗ್ತಾ ಹೋಗೋದು. ಆದ್ರೆ ಅದರಲ್ಲಿರುವಂತ ಜ್ಞಾನ ಅಂತ ತಿಳ್ಕೊಂಡ್ರೆ, ಆ ವಿಷಯ ಅಂತ ತಿಳ್ಕೊಂಡ್ರೆ, ನನ್ನ ಸ್ವರೂಪ ಅಂತ ತಿಳಿದ್ರೆ ಮುಗೀತು. ಪುಸ್ತಕ ಓದೋದಾದ್ರೆ ವೇದಾಂತದಲ್ಲಿ 1000 ಲಕ್ಷ ಕೋಟಿ ಪುಸ್ತಕಗಳಿವೆ, ಅದಲ್ಲ. ಉಪನಿಷತ್ತುಗಳು ಹೇಳಿರುವಂತ ವಿಚಾರವನ್ನ ತಿಳಿದರೆ ದಟ್ ಇಸ್ ದ ಎಂಡ್, ಅಲ್ಲಿಗೆ ಮುಗಿಯುತ್ತೆ. ಸೊ ಅದನ್ನ ಹೇಳಲಿಕ್ಕೆ ಉಪನಿಷತ್ತುಗಳು, ವೇದಾಂತ ಶಾಸ್ತ್ರ, ಆಚಾರ್ಯರು ಎಲ್ಲರೂ ಪ್ರಯತ್ನ ಮಾಡ್ತಾರೆ ಆ ಜ್ಞಾನವನ್ನ ಬೆಳೆಸ್ಬೇಕು. ಪ್ರಮೋದ್ ಸರ್, ಯೂಟ್ಯೂಬ್ ನಲ್ಲಿ ಒಂದು ಪ್ರಶ್ನೆ ಇದೆ. ರವಿಕಲಾ ಸಿರೂರ್ ಅನ್ನುವಂಥವ್ರು ಕೇಳಿದಂತಹ ಪ್ರಶ್ನೆ, ವ್ಯಾವಹಾರಿಕ ಸತ್ಯ ಮತ್ತು ಪಾರಮಾರ್ಥಿಕ ಸತ್ಯ ಇವುಗಳಲ್ಲಿ ಗುರುವಿನ ಪಾತ್ರವೇನು, ಅವರ ಸ್ಥಾನವೇನು ಅನ್ನೋದನ್ನ ಕೇಳ್ತಾ ಇದ್ದಾರೆ. ಗುರುವಿನ ಸ್ಥಾನ ಏನು? ಪ್ರಾತಿಭಾಸಿಕ ಸತ್ಯದಿಂದ ವ್ಯಾವಹಾರಿಕ ಸತ್ಯಕ್ಕೆ ಬರೋದಕ್ಕೆ ಒಂದೊಂದು ಸರಿ ಗುರು ಬೇಕಿಲ್ಲ, ಇನ್ನೊಂದು ಸರಿ ಗುರು ಬೇಕಾಗತ್ತೆ. ಉದಾಹರಣೆಗೆ ಹಗ್ಗದ ಹಾವು, ಮಿರಾಜ್, ಇದಕ್ಕೆ ಯಾರು ಗುರು ಬೇಕಿಲ್ಲ. ಆದ್ರೆ ಈಗ ನನಗೆ ಸ್ಪೇಸ್ ಬಗ್ಗೆ ಇರಬಹುದು, ಸ್ಕೈ ಬಗ್ಗೆ ಇರಬಹುದು, ಅಥವಾ ಯಾವುದೋ ಒಂದು ಸಾಧಾರಣವಾಗಿ ವ್ಯಾವಹಾರಿಕವಾಗಿರುವಂತಹ ವಿಚಾರದ ಬಗ್ಗೆ ತಿಳ್ಕೊಬೇಕು ಅಂದಾಗ ನಾನು ಏನೋ ಒಂದು, ಈಗ ಉದಾಹರಣೆಗೆ ಈ ವಸ್ತು ಏನು ಅಂತ ತಿಳ್ಕೊಂಡಿರ್ತೀನಿ, ಪೆನ್ನು. ಆದ್ರೆ ಇದು ನಿಜವಾಗ್ಲೂ ಏನು ಅಂತಂದಾಗ ನಾನು ಸೈನ್ಸ್ ಸ್ಟೂಡೆಂಟ್ ಆಗಿದ್ದೀನಿ, ಇದ್ರ ನಿಜವಾದ ಮೂಲ ಏನು ಅಂತ ತಿಳಿದಾಗ ಅವ್ರು ಅದನ್ನ ಆಟಮ್ಸ್, ಮಾಲಿಕ್ಯೂಲ್ಸ್ ಅಂತ ಹೇಳ್ತಾರೆ. ಅಥವಾ ಇದು ಏನು ಅಂತ ಕೇಳಿದಾಗ ನಾನು ದೇಹ ಅಂತ. ಆದ್ರೆ ಒಬ್ಬ ಡಾಕ್ಟರ್ನ ಕೇಳಿದ್ರೆ ಅನಾಟಮಿಯನ್ನ ತಿಳ್ಕೊಂಡು, ಅಥವಾ ಕೆಮಿಸ್ಟ್ ನ ಕೇಳಿದ್ರೆ ಮಾಲಿಕ್ಯುಲರ್ ಲೆವೆಲ್ ವರ್ಗು ನನ್ನ ಕರ್ಕೊಂಡು ಹೋಗ್ತಾರೆ. ಅದನ್ನ ಆಳವಾಗಿ ಅಧ್ಯಯನ ಮಾಡಿಸೋದಕ್ಕೆ, ಅದರ ರಿಯಾಲಿಟಿನ ತೋರಿಸೋದಕ್ಕೆ. ಕಾಣಿಸ್ತಾ ಇರೋದು ದೇಹ ಅಷ್ಟೇ, ಒಳಹೊಕ್ಕು ನೋಡು ಏನಿದೆ ಅದು ಎಲ್ಲವೂ ಕೂಡ ಸೆಲ್ಸ್ ಗಳಿಂದನೇ ಆಗಿದೆ, ಅದೆಲ್ಲವೂ ಕೂಡ ಕೆಮಿಕಲ್ಸ್ ಗಳಿಂದ ಆಗಿದೆ. ಈ ರೀತಿಯಲ್ಲಿ ನಮ್ಮನ್ನ ಆಳವಾಗಿ ತಗೊಂಡು ಹೋಗೋದಕ್ಕೆ ಫೀಲ್ಡ್ ಎಕ್ಸ್ಪರ್ಟ್ಸ್ ಗಳು ಗುರುವಿನ ರೀತಿಯಲ್ಲಿ ಬಂದು ಮಾಡ್ತಾರೆ. ಇದು ಪ್ರಾತಿಭಾಸಿಕದಿಂದ ವ್ಯಾವಹಾರಿಕಕ್ಕೆ, ವ್ಯವಹಾರದಲ್ಲೇ ಬೇರೆ ಬೇರೆ ಆಳವಾಗಿ ಹೋಗೋದಕ್ಕೆ. ಆದ್ರೆ ವ್ಯವಹಾರದಿಂದ ಪಾರಮಾರ್ಥಕ್ಕೆ ಹೋಗೋದಕ್ಕೆ, ಕಣ್ಣಿಗೆ ಕಾಣಿಸ್ತಾ ಇರೋದನ್ನ ಕಾಣಿಸ್ದೇ ಇರುವಂತಹ ವಿಚಾರವನ್ನ ತಿಳಿಸ್ಲಿಕ್ಕೆ ಗುರುವಿನ ಅವಶ್ಯಕತೆ ತುಂಬಾ ಮುಖ್ಯ. ಇಲ್ಲಿ ಆಗಬಹುದು, ಬೇಕಾಗದೇ ಇರಬಹುದು, ಸೆಲ್ಫ್ ಸ್ಟಡಿಯಿಂದನೂ ಆಗಬಹುದು. ಆದ್ರೆ ಗುರು ಇದ್ರೆ ಒಳ್ಳೇದು ವ್ಯಾವಹಾರಿಕದಲ್ಲಿ. ಆದ್ರೆ ಪರಮಾರ್ಥದಲ್ಲಿ ನಾವು ದಾರಿ ತಪ್ಪುವಂತಹ ಪ್ರಮೇಯಗಳು ತುಂಬಾ ಇರುತ್ತೆ. ಗೊತ್ತಿಲ್ಲದೇ ಇರೋ ವಿಷಯ, ಗೊತ್ತಿಲ್ಲದೇ ಇರುವಂತಹ ಮಾರ್ಗ, ನಾನು ಹೋಗೋದಕ್ಕಿಂತ ಗುರುಗಳು ಯಾರು ನಡೆದಿದಾರೋ ಆ ಮಾರ್ಗದಲ್ಲಿ ಅವ್ರ ಕೈ ಹಿಡಿದು ಹೋದ್ರೆ ಸೇಫ್. ಸೊ ಹಾಗಾಗಿ ಯು ವಿಲ್ ಬಿ ಆಲ್ವೇಸ್ ಇನ್ ದ ಸೇಫ್ ಹ್ಯಾಂಡ್ಸ್ ಇಫ್ ಯು ಆರ್ ವಿತ್ ಗುರು ಅಂಡ್ ಶಾಸ್ತ್ರ. ನೀವು ಒಬ್ಬರೇ ಮಾಡ್ತೀರಾ ಅಂದ್ರೆ ಹೇಳಕ್ಕಾಗಲ್ಲ, ರಿಸ್ಕಿ. ಆ ದೃಷ್ಟಿಯಿಂದ ಇಟ್ ಇಸ್ ಆಲ್ವೇಸ್ ಬೆಟರ್ ಟು ಗೋ ವಿತ್ ಗುರು ಅಂಡ್ ಶಾಸ್ತ್ರ.